ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕೃಷ್ಣನ ಸಲಹೆ ಹಾಗೆ ಶೈಬ್ಯೆ ಶ್ವೇತಕೇತುವಿನ ಜೊತೆ ಕುಂಡಿನಿಪುರಕ್ಕೆ ಬರ್ತಾಳೆ. ಬಂದು ಅಲ್ಲಿ ರುಕ್ಮಿಣಿಗೆ ಕೃಷ್ಣನ ಒಂದು ಮನೋಭಿಲಾಷೆಯನ್ನು ಹೇಳ್ತಾಳೆ. ಅಂದರೆ ಧರ್ಮಕ್ಕೋಸ್ಕರ ಅವನಿರೋದು, ಅವನು ಈಗ ಸದ್ಯಕ್ಕೆ ಯಾರನ್ನು ಮದುವೆ ಆಗೋ ಸ್ಥಿತಿಯಲ್ಲಿ ಇಲ್ಲ. ಏಕೆಂದರೆ ಅಧರ್ಮ ಅವನನ್ನು ತಿನ್ನಲಿಕ್ಕೆ ಅಂತ ಕಾಯ್ತಾ ಕೂತಿದೆ. ಹಾಗಾಗಿ ಅಧರ್ಮವನ್ನು ಅವನು ನಾಶ ಮಾಡಲಿಕ್ಕೆ ಹೊರಟಿದ್ದಾನೆ. ಹೀಗೆ ಇತ್ಯಾದಿ ಎಲ್ಲ ಹೇಳ್ತಾಳೆ ಅವಳು. ಮತ್ತು ಇನ್ನೊಂದು ಏನು ಹೇಳ್ತಾಳೆ ಅಂದರೆ, ಅವನನ್ನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಎಲ್ಲರನ್ನೂ ಸಹಿಸ್ಕೋಬೇಕು, ತನಗೊಬ್ಬನೇ ಗಂಡ ಮೀಸಲು ಅಂತ ಅಂದ್ಕೋಬಾರ್ದು ಅನ್ನೋ ವಿಷಯವನ್ನು ಕೂಡ ತಿಳಿಸಿ ಅಲ್ಲಿಂದ ಮುಂದಕ್ಕೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾಳೆ. ಅವಳು ಹೋದ ಮೇಲೆ ಇವಳಿಗೆ ಅವಳ ಮಾತೆಲ್ಲ ಮತ್ತೆ ಇನ್ನೊಮ್ಮೆ ನೆನಪಾಗತ್ತೆ. ಅವಳ ಮನಸ್ಸಲ್ಲಿ ಒಂದೊಂದೇ ಚಿತ್ರಗಳು ಮೂಡಿ ಬರುತ್ತೆ. ಅವನಲ್ಲಿ ಏನೋ ಒಂದು ವಿಲಕ್ಷಣವಾದ ಅದ್ಭುತವಾದ ಪ್ರಭಾವ ಇದೆ. ಅವನ ಹೆಂಡತಿ ಆಗೋದು ಅಂದರೆ ಅದು ಬಹಳ ವಿಶೇಷವಾದದ್ದು. ಅವನು ರಾಜ್ಕುಮಾರ ಆದ್ರೇನು, ದನ ಕಾಯೋನ ಆದ್ರೇನು, ಓಡಿ ಬಂದು ತಲೆ ಬರೆಸ್ಕೊಂಡ್ರೇನು, ಏನು ಭೇದವೇ ಇಲ್ವಲ್ಲ ಅಂತ ಅಂದ್ಕೊಳ್ತಾಳೆ. ತನಗೆ ಗೊತ್ತಿದ್ದ ಎಲ್ಲ ವಿಷಯವನ್ನು ಅಳೆದು ಸುರ್ಕೊಳ್ತಾಳೆ. ಶ್ವೇತಕೇತು ಶೈಬಿಯರ ಜೊತೆ ಮಾತಾಡಿದ ಮೇಲೆ ಅವಳಿಗೆ ಅರ್ಥ ಆಗುತ್ತೆ. ಮಧುರೆಯಲ್ಲಿ ಅವನ ಶತ್ರುಗಳು ಅವನನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜರಾಸಂಧ ಕೂಡ ಅವನನ್ನು ಕೊಲ್ಲಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನನ್ನು ನಾಶ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಸೇರಿಕೊಂಡು ಬಂದು ವ್ಯೂಹವನ್ನು ಕಟ್ತಾ ಇದ್ದಾರೆ. ಆ ವ್ಯೂಹಕ್ಕೆ ತಾನು ಒಂದು ಸಾಧನವಾಗಬೇಕು. ಆದರೆ ಆ ಕಡೆ ಅವನು ಒಳಗೆ ಹೊರಗೆ ಎಲ್ಲ ಕಡೆಯೂ ಇರೋ ಶತ್ರುಗಳ ಜೊತೆ ಅವನು ಕಾದಾಡಬೇಕು, ಅದು ಏಕಾಕಿಯಾಗಿ. ಆಗ ರುಕ್ಮಿಣಿಗೆ ಅವನ ಬಗ್ಗೆ ಇನ್ನೂ ಹೆಚ್ಚಿನ ವಿಶೇಷವಾದಂತಹ ಪ್ರೀತಿ ಹುಟ್ಕೊಳ್ಳುತ್ತೆ. ಮತ್ತು ತಾನು ಏನಾದರೂ ಮಾಡಿ ಅವನನ್ನು ಕಾಯಲೇಬೇಕು ಅಂತ ನಿರ್ಧಾರ ಮಾಡಿಕೊಳ್ತಾಳೆ. ಆಗ ಅವಳಿಗೆ ಒಂದು ಸತ್ಯ ಕಂಡು ಬರುತ್ತೆ. ತಾನು ಜರಾಸಂಧ ಮಾಡಿರ್ತಕ್ಕಂತಹ ಈ ಕುತಂತ್ರದ ಬಂಡಿಗೆ ಒಂದು ತಿರುಗಣಿಯಾಗಿ ಇದ್ದೀನಿ ಅಂತ. ಆಗ ಅವಳಿಗೆ ನಿರಾಶೆ ಮಾಯ ಆಗತ್ತೆ. ಗೆಲುವಿನ ಸಂಭ್ರಮ ಕಿರುನಗೆ ರೂಪದಲ್ಲಿ ಹೊರಗಡೆ ಬರುತ್ತೆ. ಗೋಪಾಲ, ನೀನು ಎಷ್ಟೇ ದುಷ್ಟನಾಗಿದ್ದರೂ ಕೂಡ ನಿನ್ನ ಬಿಸಿಲನ್ನೆಲ್ಲ ನಾನು ಹೀರ್ಕೊಂಡು ಅದನ್ನು ಪ್ರತಿಬಿಂಬಿಸ್ತೀನಿ. ಈ ಪ್ರಯತ್ನದಲ್ಲಿ ನಾನು ಸತ್ರೂ ಪರವಾಗಿಲ್ಲ, ನಾನು ನಿನಗೆ ಆಸರಿಯಾಗಿ ನಿಂತ್ಕೊಳ್ತೀನಿ ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಳ್ತಾಳೆ. ಎದ್ದೇಳ್ತಾಳೆ. ಎದ್ದು ಹತ್ತು ಕೊಳೆಯಾಗಿತ್ತು ತನ್ನ ಮುಖವನ್ನೆಲ್ಲ ತೊಳ್ಕೊಳ್ತಾಳೆ. ಬಟ್ಟೆ ಬರೆಗಳನ್ನು ಒಡವೆಗಳನ್ನು ಬದಲಾಯಿಸ್ಕೊಳ್ತಾಳೆ. ತಂದೆಯನ್ನು ಭೇಟಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಹೊರಡ್ತಾಳೆ. ಆ ಕಡೆ ಭೀಷ್ಮಕನ ಅರಮನೆಯಲ್ಲಿ ಭೀಷ್ಮಕ ಮತ್ತು ಅವನ ಮಗ ರುಕ್ಮಿ ಇವರು ಸ್ವಯಂವರದ ಎಲ್ಲ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿಕೊಂಡು ಒಂದು ಉಪ್ಪರಿಗೆ ಮೇಲೆ ಕೂತ್ಕೊಂಡಿರ್ತಾರೆ. ಕೆಳಗಡೆ ಒಂದು ರಥ ಬರ್ತಾ ಇರೋದನ್ನು ನೋಡ್ತಾರೆ. ಅದರಿಂದ ರುಕ್ಮಿಣಿ ಇಳಿದಿದ್ದನ್ನು ಕೂಡ ನೋಡ್ತಾರೆ. ಅವಳು ಆಗಾಗ ಮಿಂಚಿನ ಹಾಗೆ ಬಂದು ತಂದೆಯನ್ನು ಭೇಟಿ ಮಾಡಿ ಹೋಗ್ತಾ ಇರ್ತಾಳೆ. ಆ ಸಮಯದಲ್ಲೆಲ್ಲ ರುಕ್ಮಿ ತಂದೆ ಜೊತೆಗೆ ಮಾತಾಡ್ತಾ ಇರ್ತಾನೆ. ಅವರಿಬ್ಬರಿಗೂ ರುಕ್ಮಿಣಿ ಹೀಗೆ ಬಂದು ಹೋಗೋದು ಇಷ್ಟ ಆಗ್ತಿರಲಿಲ್ಲ. ಏಕೆಂದರೆ ಇವಳು ಬಂದು ಭೇಟಿ ಮಾಡಿದ್ಲು ಅಂದರೆ ಅಲ್ಲಿ ಮಾತುಕತೆಗಿಂತ ಹೆಚ್ಚಾಗಿ ಜಗಳ, ಬಿರುಗಾಳಿ, ಅಣ್ಣ ತಂಗಿಯರ ಬೈದಾಟಗಳು, ಕಣ್ಣೀರು ಇದೇ ನಡೀತಾ ಇರುತ್ತೆ. ಸರಿ, ಬರ್ತಾಳವಳು. ಬಂದು ಗಂಭೀರವಾಗಿ ಕೂತ್ಕೊತಾಳೆ. ಭೀಷ್ಮಕಂಗೆ ಒಂದು ರೀತಿಯ ಆತಂಕ ಹುಟ್ಕೊಳ್ಳೋಕೆ ಶುರು ಆಗುತ್ತೆ. ಈ ಕುಟುಂಬದಲ್ಲಿ ಗುಡುಗು ಸಿಡಿಲು ಇನ್ನು ಪ್ರಾರಂಭ ಆಗುತ್ತೆ ಅಂತ. ರುಕ್ಮಿ ಕೂಡ ಮುಖವನ್ನು ಸಿಂಡರಿಸ್ಕೊಳ್ತಾನೆ. ಏಕೆಂದರೆ ಈ ದುರ್ದಮ್ಯಳಾದ ತಂಗಿನಲ್ಲಿ ಅವನಿಗೆ ಒಂದು ರೀತಿಯ ಅಸಹ್ಯ ಇರುತ್ತೆ. ಅವ್ರ ಎದುರುಗಡೆ ಒಂದು ಆಸನ ಇರುತ್ತೆ, ಅದರಲ್ಲಿ ದುಡುಮ್ ಅಂತ ಕುಕ್ಕುರಿಸ್ಕೊತಾಳೆ. ಬಂದುಬಿಟ್ಟು, ಏನಪ್ಪ ನನ್ನನ್ನು ಪೂರ್ತಿ ಮಾರಾಟ ಮಾಡೇ ಬಿಡಬೇಕು ಅಂತ ಮಾಡ್ಕೊಂಡಿದ್ದೀರೇನೋ ಅಂತ ಕೇಳ್ತಾಳೆ. ಯಾಕಮ್ಮ ಹೀಗೆ ಮಾತಾಡ್ತೀಯಾ ಅಂತ ತಂದೆ ಕೇಳ್ತಾನೆ. ನಾವು ಮಾಡ್ತಾ ಇರೋದೆಲ್ಲ ನಿನ್ನ ಹಿತಕ್ಕೋಸ್ಕರ ಅಲ್ವಮ್ಮ ಅಂತ ಕೇಳ್ತಾನೆ. ಹೌದು, ನನಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ. ಆಗ ರುಕ್ಮಿ ಹೇಳ್ತಾನೆ, ನೋಡು, ಮಗಳ ಕೆಲಸ ಅಂದರೆ ಮನೆತನದ ಮರ್ಯಾದೆಯನ್ನು ಬೆಳೆಸೋದು. ನಿನ್ನ ಪಾಡಿಗೆ ನೀನು ಅಂತಃಪುರದಲ್ಲಿ ಇರಬಾರ್ದ, ನಿನಗೇನು ಗೊತ್ತಾಗೋದಿಲ್ಲ, ನೀನು ಇಲ್ಲಿ ಯಾಕೆ ಬಂದೆ ಅಂತ ಅಣ್ಣ ಗದರಿಸ್ತಾನೆ. ಗೊತ್ತು, ನನ್ನನ್ನು ಮಾರಾಟ ಮಾಡೋದ್ರಿಂದ ನಿಮ್ಮ ಮನೆತನದ ಗೌರವ ಮಣ್ಣು ಪಾಲಾಗತ್ತೆ ಅಂತ ರುಕ್ಮಿಣಿ ಹೇಳ್ತಾಳೆ. ಆಗ ರುಕ್ಮಿ ಹೇಳ್ತಾನೆ, ಭೋಜವಂಶದ ರಾಜಮನೆತನದ ಗೌರವ ತಗ್ಗಿಸೋ ಕೆಲಸವನ್ನು ನಾನು ಯಾವತ್ತೂ ಮಾಡಿಲ್ಲ, ಅಪ್ಪನೂ ಇದನ್ನು ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ರುಕ್ಮಿ ಹೇಳ್ತಾಳೆ,
ನಿನ್ನ ಗೆಳೆಯ ಶಿಶುಪಾಲನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡೋದ್ರಿಂದ ನೀನು ನಿಮ್ಮ ಮನೆತನದ ಗೌರವವನ್ನು ಹೆಚ್ಚಿಸ್ತೀಯ ಅಲ್ವಾ ಅಂತ ಕೇಳ್ತಾಳೆ. ಆಗ ರುಕ್ಮಿ ಅಪ್ಪನ ಕಡೆ ತಿರುಗಿ ಹೇಳ್ತಾನೆ, ಅಪ್ಪ ಇವಳಿಗೆ ಬುದ್ಧಿ ಇಲ್ಲ, ತನಗೆ ಯಾವುದು ಒಳ್ಳೆಯದು ಅಂತ ಅವಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾನೆ. ಹೌದು ನನಗೆ ಗೊತ್ತಾಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಮುಂದಕ್ಕೆ ರುಕ್ಮಿಣಿ ತನ್ನ ಅಣ್ಣನ ಹಾಗೆ ಅಣಗಿಸೋ ಧ್ವನಿಯಲ್ಲಿ ಮಾತಾಡ್ತಾಳೆ. ರುಕ್ಮಿಣಿ ಒಬ್ಬಳೇ ಈ ಪ್ರಸಂಗದಲ್ಲಿ ಕಾಪಾಡಬಲ್ಲವಳು. ಜರಾಸಂಧ ದೊಡ್ಡ ಚಕ್ರವರ್ತಿ, ಆದರೆ ಅವನ ಮರ್ಯಾದೆ ಹೋಗಿದೆ. ಒಬ್ಬ ದನ ಕಾಯೋನು ಅವನ ಅಳಿಯನ್ನು ಕೊಂದ. ವಿದರ್ಭದ ಯುವರಾಜ ನಾನು, ರುಕ್ಮಿ ಆ ಸ್ಥಾನಕ್ಕೆ ಯೋಗ್ಯನಾಗಿದ್ದೀನಿ ಅಂತ ಹೇಳಿಬಿಟ್ಟು ಅಣ್ಣ ಮಾತಾಡೋ ರೀತಿಯಲ್ಲೇ ಅವಳು ಮಾತಾಡಿ ತನಗೆ ಇಲ್ಲದೆ ಇರೋ ಮೀಸೆಯನ್ನು ತಿರುವಿದ ಹಾಗೆ ನಟಿಸ್ತಾಳೆ. ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಬೇಕಾದ್ರೂ ಕೂಡ ತನ್ನ ಅಣ್ಣ ಎದೆ ಉಬ್ಬಿಸ್ಕೊಂಡು ಎದೆ ತಟ್ಕೊಂಡು ಮಾತಾಡೋ ಹಾಗೆ ತಾನೂ ಮಾತಾಡ್ತಾಳೆ. ಬುದ್ಧಿ ಇಲ್ಲ ನಿನಗೆ ಅಂತ ಅಣ್ಣ ಹೇಳ್ತಾನೆ. ಬುದ್ಧಿ ಇದ್ದೇ ಮಾತಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮತ್ತೆ ಅವಳು ಅವನ ಅಣಕವನ್ನು ಮುಂದುವರಿಸ್ತಾಳೆ. ಮಹಾಚಕ್ರವರ್ತಿ ಲೋಕದಲ್ಲೇ ನಗೆಗೀಡಾಗಿದ್ದಾನೆ. ಒಬ್ಬ ದನ ಕಾಯೋನನ್ನು ಹಿಡಿಯೋಕ್ಕಾಗಲಿಲ್ಲ ಅವನಿಗೆ. ಅದು ಹೋಗಲಿ ಅಂದರೆ ಆ ದನ ಕಾಯೋನು ಈ ಚಕ್ರವರ್ತಿ ಪ್ರಾಣವನ್ನು ಉಳಿಸ್ದ. ನಾನು ರುಕ್ಮಿ ಪರಶುರಾಮನ ಶಿಷ್ಯೋತ್ತಮ, ಅವನ ಗೌರವವನ್ನು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡಿ ಅವನಿಗೆ ನಾನು ಬಲಗೈ ಆಗ್ತೀನಿ ಅಂತ ಹೇಳಿಬಿಟ್ಟು ರುಕ್ಮಿಣಿ ಅಣ್ಣನ ತರವೇ ಹೇಳೋಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿ ಭೀಷ್ಮಕ ಏನು ಮಾತಾಡದೆ ಧ್ಯಾನಮಗ್ನನಾಗಿ ಕೂತವನು ಹಾಗೆ ಸುಮ್ಮನೆ ಕೂತು ಬಿಡ್ತಾನೆ. ಏಕೆಂದರೆ ಈ ಅಣ್ಣ ತಂಗಿಯರ ಬಿರುಗಾಳಿ ಬೀಸಿದಾಗ ಯಾರನ್ನು ತಡೆಯೋಕ್ಕೂ ಅವನಿಗೆ ಸಾಧ್ಯ ಆಗ್ತಿರಲಿಲ್ಲ. ಅಂಥ ಪ್ರಸಂಗದಲ್ಲಿ ಇಬ್ಬರ ಮಾತನ್ನು ಸುಮ್ಮನೆ ಕೇಳ್ತಾ ಕೂತ್ಕೊಳ್ತಿದ್ದ. ಏಕೆಂದರೆ ಈ ಬಿರುಗಾಳಿ ನಿಲ್ಲೋವರೆಗೂ ಬೇರೆ ಯಾವ ಮಾತಿಗೂ ಆಸ್ಪದವೇ ಅಲ್ಲಿ ಇರ್ತಿರಲಿಲ್ಲ. ಆಗ ರುಕ್ಮಿ ಏನು ಮಾಡ್ತಾನೆ, ಸ್ವಲ್ಪ ಮಾತಾಡೋದು ನಿಲ್ಲಿಸು ಅಂತ ಕೂಗ್ಕೊತಾನೆ. ಆದರೆ ರುಕ್ಮಿಣಿ ಮಾತನ್ನು ನಿಲ್ಲಿಸಲ್ಲ, ಮತ್ತು ಅಣಕವನ್ನು ಮುಂದುವರಿಸ್ತಾಳೆ. ನಿನಗೇನು ಗೊತ್ತಾಗುತ್ತೆ ರಾಜಕಾರಣ, ಹೋಗು ಅಂತಃಪುರಕ್ಕೆ ಹೋಗು, ನೀನು ಹುಚ್ಚು ಹುಡುಗಿ, ನೀನು ಒಳ್ಳೆಯ ಧಾರಣೆ ಬಂದಾಗ ಮಾರಬೇಕಾಗಿರೋ ಹಸು ನೀನು. ಶಿಶುಪಾಲನಿಗೆ ನಿನ್ನನ್ನು ಕೊಡ್ತೀನಿ, ಆಗ ದಾಮಘೋಷ ನಮ್ಮ ಕಡೆ ಆಗ್ತಾನೆ. ನಾನು ಚಕ್ರವರ್ತಿಯ ಮೊಮ್ಮಗಳು ಆಪ್ನವಿಯನ್ನು ಮದುವೆ ಆಗ್ತೀನಿ, ಆಗ ನಾನು ಎಲ್ಲರಿಗೂ ಯಜಮಾನ ಆಗ್ತೀನಿ, ಜರಾಸಂಧನಿಗೆ ದಳಪತಿ ಆಗ್ತೀನಿ ಅಂತೆಲ್ಲ ಅಣ್ಣನ ಒಂದು ರೀತಿಯಲ್ಲೇ ಮಾತಾಡಲಿಕ್ಕೆ ಹೊರಡ್ತಾಳೆ. ಇದನ್ನು ನೋಡಿ ರುಕ್ಮಿಗೆ ರೇಗ್ ಹೋಗುತ್ತೆ, ಮೈಯೆಲ್ಲ ಉರಿದು ಹೋಗುತ್ತೆ. ಹೊರಟು ಹೋಗು, ಎಷ್ಟು ತಿರಸ್ಕಾರ ನಿನಗೆ ನನ್ನ ಮೇಲೆ ಅಂತ ಅಂತಾಳೆ. ಈ ಕೇಳಿಸ್ಕೊ ಅಣ್ಣ, ಇನ್ನು ನನ್ನ ಮಾತು ಮುಗಿದಿಲ್ಲ, ನಾನು ನಿನಗೂ ಸ್ವಲ್ಪ ರಾಜಕಾರಣವನ್ನು ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ರುಕ್ಮಿಯ ರೀತಿಯನ್ನು ಅನುಸರಿಸ್ತಾ ಹೇಳ್ತಾಳೆ. ಈ ಹುಡುಗಿಯರ ವಿನಿಮಯ, ಹಸುಗಳ ಮಾರಾಟ, ಜರಾಸಂಧನ ಗೆಳೆಯರ ಬಾಂಧವ್ಯದಲ್ಲಿ ಹೆಚ್ಚು ಬಲವನ್ನು ಕೊಡುತ್ತೆ ನನಗೆ. ಅವಂತಿ ಈಗಾಗಲೇ ವಿದರ್ಭದ ಆಶ್ರಿತ ಆಗಿದ್ದಾನೆ. ಸಾಮ್ರಾಜ್ಯದಿಂದ ಅದು ಕಳಿಸ್ಕೋಬಾರ್ದು. ಸ್ವಲ್ಪ ತಲೆ ತಿರುಕಿ ನನ್ನ ತಂಗಿ, ಆದರೂ ಪರವಾಗಿಲ್ಲ ಜಾಣಿ, ನಾನು ಅವಳನ್ನು ಮದುವೆ ಮಾಡಿಕೊಟ್ಟು ಆ ಚೇದಿರಾಜನನ್ನು ಕೈಯಲ್ಲಿ ಇಟ್ಕೊಳ್ತೀನಿ ಅಂಥೇಳಿ ಹೇಳ್ತಾಳೆ. ಇದನ್ನು ನೋಡಿ ತುಂಬ ಸಿಟ್ಟು ಬರುತ್ತೆ ರುಕ್ಮಿಗೆ. ಮತ್ತೆ ನೀನು ಕೂಗೋಕ್ಕೆ ಶುರು ಮಾಡ್ತಾನೆ, ನೀನು ನಿಜವಾಗ್ಲೂ ತಲೆ ತಿರುಕಿ ಅಂತ ಕೂಗ್ತಾನೆ. ಅವಳು ಮಾಡಿದ್ದ ರುಕ್ಮಿಯ ಅನುಕರಣೆ ತುಂಬ ಸೊಗಸಾಗಿರುತ್ತೆ. ಎಷ್ಟು ಬೇಡ ಅಂದ್ಕೊಂಡ್ರೂ ತಂದೆಗೆ ನಗದೇ ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬ ಮೆಚ್ಚುಗೆ ಆಗುತ್ತೆ ಮಗಳ ಧೋರಣೆ. ಸಾಗಲಿ ರುಕ್ಮಿಣಿ, ಚೆನ್ನಾಗಿ ಅಣಕಿಸ್ತಿದೆಯಾ ನಿಮ್ಮ ಅಣ್ಣನ, ಮುಂದೆ ಹೇಳಮ್ಮ ಅಂತ ಹೇಳ್ತಾನೆ. ಆಗ ರುಕ್ಮಿಗಿದ್ದು ಸಿಟ್ಟು ಬರುತ್ತೆ. ಅಪ್ಪ, ರುಕ್ಮಿಣಿಯನ್ನು ಕೆಡಿಸಿದ್ದು ನೀನೇ ಅಂತಾನೆ. ಭೀಷ್ಮಕ ಈ ವಿನೋದಕ್ಕೆ ಸಿದ್ಧವಾಗಿದ್ದ. ಯಾರೇನು ಕೆಡಿಸೋದು ಅವಳನ್ನು, ಹುಟ್ಟುವಾಗಲೇ ಅವಳು ಕೆಟ್ಟು ಹುಟ್ಟಿದಾಳೆ ಅಂತ ಹೇಳ್ದ. ಅಪ್ಪ ಸರಿ, ಮತ್ತೆ ಮುಂದುವರಿಸ್ತೀನಿ ಅಂತ ಹೇಳಿಬಿಟ್ಟು ರುಕ್ಮಿಣಿ ಏನು ಮಾಡ್ತಾಳೆ, ಇನ್ನೂ ಹುಬ್ಬುಗಳನ್ನು ಎತ್ತರಿಸಿ ಧೀರ ನಡಿಗೆಯಿಂದ ರುಕ್ಮಿಯ ಅನುಕರಣವನ್ನು ಮುಂದುವರಿಸ್ತಾಳೆ. ಬುದ್ಧಿ ಇಲ್ಲದ ತಂಗಿ ಕೇಳು, ಆ ಜರಾಸಂಧನ ಸೇನೆಯನ್ನು ಅವನ ಮಿತ್ರರಾದ ಶಿಶುಪಾಲ, ಸಾಲ್ವ, ವಿಂದ, ಅನುವಿಂದರ ದಂಡನ್ನು ನಾನೇ ನಡೆಸ್ತೀನಿ, ಛೇದಿ ದಂಡನ್ನು ಕೂಡ ನಾನೇ ನಡೆಸ್ತೀನಿ ಅಂತ ರುಕ್ಮಿಯ ಹಾಗೇನೆ ರುಕ್ಮಿಣಿ ಮಾತಾಡಿಕೊಂಡು ತನ್ನ ಎದೆಯನ್ನು ತಟ್ಕೊಳ್ತಾಳೆ. ಬಹಳ ಜಾಣೆ ನೀನು ಅಂದ್ಬಿಟ್ಟು ಭೀಷ್ಮಕ ತನ್ನ ಮಗಳ ಮಾತಿನಿಂದ ನಕ್ಕು ಕಣ್ಣೀರನ್ನು ಹರಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಗ ರುಕ್ಮಿಣಿಗೆ ಅಪ್ಪನ ಮಾತಿನಿಂದ ಇನ್ನೂ ಸಂತೋಷ ಆಗುತ್ತೆ. ತಂದೆ ತನ್ನ ಪರವಾಗಿ ಇದ್ದಾನೆ ಅಂತ ಹೇಳಿಬಿಟ್ಟು ಮತ್ತೆ ಅಣ್ಣನನ್ನು ಅಣಗ್ಸೋಕ್ಕೆ ಮುಂದುವರಿಸ್ತಾಳೆ. ನಾನು ರುಕ್ಮಿ ಯುಕ್ತಿಶಾಲಿ, ಆ ಮುದಿಗೂಬೆ ದಾಮಘೋಷ
ನಮ್ಮ ವ್ಯವಹಾರದಲ್ಲಿ ಕೈ ಹಾಕದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಆಮೇಲೆ ಮಧುರೆ ಮೇಲೆ ದಂಡೆತ್ತಿ ಹೋಗ್ತೀನಿ. ಆ ಗೊಲ್ಲನನ್ನು ಹಿಡ್ಕೊಂಬಂದು ಅವನ ಕತ್ತನ್ನು ಕತ್ತರಿಸ್ಬಿಡ್ತೀನಿ ಅಂತಾಳೆ. ರುಕ್ಮಿಗೆ ಇದನ್ನೆಲ್ಲ ಕೇಳಿ ತುಂಬ ಕೋಪ ಬರುತ್ತೆ. ಏಕೆಂದರೆ ಅವನ ಅಂತರಂಗದಲ್ಲಿ ಇದ್ದದ್ದನ್ನೆಲ್ಲ ಇವಳು ಎಷ್ಟು ಸರಿಯಾಗಿ ಹೇಳಿ ತನ್ನನ್ನು ನಗೆಪಾಟಲ್ಲಿ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ತಂಗಿಯನ್ನು ಹೊಡಿಲಿಕ್ಕೆ ಹೋಗ್ತಾನೆ. ನಿನಗೆ ಬೇಕು ಅಂದರೆ ನಾನು ಹಾಗೆ ಮಾಡ್ತೀನಿ ಬಿಡು, ಅವನನ್ನು ಕೊಂದು ಬಿಡ್ತೀನಿ ಅಂತ ಮತ್ತೆ ಕೂಗೋಕ್ಕೆ ಶುರು ಮಾಡ್ತಾನೆ. ಆಗ ಅವನನ್ನು ತಡಿಲಿಕ್ಕೆ ಅಂತ ರುಕ್ಮಿಣಿ ಎದ್ದು ನಿಂತ್ಕೊಳ್ತಾಳೆ. ತನ್ನ ಅಭಿನಯವನ್ನು ಕೂಡ ಮುಂದುವರಿಸ್ತಾಳೆ. ಇಷ್ಟೇ ಅಲ್ಲ, ನಾನು ರುಕ್ಮಿ ನಮ್ಮಪ್ಪ ನಿವೃತ್ತಿ ಆಗೋ ಹಾಗೆ ಮಾಡ್ತೀನಿ, ನಾನೇ ವಿದರ್ಭದ ದೊರೆ ಆಗ್ತೀನಿ, ರಾಜಸೂಯ ಯಾಗವನ್ನು ಕೂಡ ಮಾಡ್ತೀನಿ, ನಾನು ಕಿರೀಟಧಾರಿ ಆಗ್ತೀನಿ, ಆಗ ನನ್ನ ಕಾಲನ್ನು ಎಲ್ಲರೂ ತೊಳಿತಾರೆ, ಆಮೇಲೆ ನಾನೇ ಚಕ್ರವರ್ತಿ ಆಗ್ತೀನಿ ಅಂತ ಹೇಳಿಬಿಟ್ಟು ರುಕ್ಮಿಣಿ ಹೇಳಿದ ಹಾಗೇ ರುಕ್ಮಿಣಿ ಹೇಳೋಕ್ಕೆ ಶುರು ಮಾಡ್ತಾಳೆ. ಇದನ್ನೆಲ್ಲ ಕೇಳಿ ಅವನಿಗೆ ಸಿಟ್ಟು ಹೆಚ್ಚಾಗುತ್ತೆ. ಅವನ ಬಾಯಿಂದ ಕೋಪದಿಂದ ನೊರೆ ಬರಲಿಕ್ಕೆ ಶುರುವಾಗುತ್ತೆ. ನಾನಿನ್ನು ಕೇಳೋದೇ ಇಲ್ಲ ನಿನ್ನ ಮಾತು ಅಂತ ಕಿವಿ ಮುಚ್ಕೊಂಡು ಕೂತ್ಕೊಳ್ತಾನೆ. ಆಗ ರುಕ್ಮಿಣಿ ಏನು ಮಾಡ್ತಾಳೆ, ಅವನನ್ನು ಒಂದು ಆಸನದ ಮೇಲೆ ನೂಕ್ತಾಳೆ. ನೂಕ್ಬಿಟ್ಟು ನೀನು ಸುಮ್ಮನೆ ಕೂತ್ಕೋ, ನಾನು ಹೇಳೋದನ್ನು ಕೇಳಿಸ್ಕೊ, ನಿನಗೂ ಕೂಡ ನಾನು ರಾಜಕಾರಣವನ್ನು ಹೇಳ್ಕೊಡ್ತೀನಿ, ಸುಮ್ಮನೆ ಕಲ್ತ್ಕೊ ಅಂತ ಹೇಳಿಬಿಟ್ಟು ಮಾತು ಮುಂದುವರಿಸ್ತಾಳೆ. ಆ ಚಕ್ರವರ್ತಿ ಸತ್ತು ಹೋದ ಮೇಲೆ ಅವನ ಸಾಮ್ರಾಜ್ಯವನ್ನು ನಮ್ಮ ರಾಜ್ಯಕ್ಕೆ ಸೇರಿಸ್ಕೊಂಡು ಬಿಡ್ತೀನಿ. ಇಷ್ಟೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂದರೆ, ನನಗೊಬ್ಬಳು ಹಸುವಿನಂಥ ತಂಗಿ ಇದ್ದಾಳೆ, ಅವಳನ್ನು ಜಾಣತನದಿಂದ ನಾನು ಶಿಶುಪಾಲನಿಗೆ ಮಾರಿಬಿಟ್ಟೆ ಅಂತ ಇದನ್ನು ಹೇಳ್ಕೊತ ಅವಳು ನಗ್ತಾ ಅಳುತ್ತಾಳೆ. ಆಮೇಲೆ ಭೀಷ್ಮಕನ ಕಡೆ ತಿರುಗ್ತಾಳೆ. ಅಪ್ಪ, ನಾನು ಹಸು ಅಲ್ವಾ, ನೋಡು ಮದ ಏರಿರೋ ಗೂಳಿ ಹಾಗೆ ಅಂಥ ಬುದ್ಧಿ ಇರೋ ಅಣ್ಣ ಇದ್ದಾನೆ ನನಗೆ. ಆಹಾ, ಜರಾಸಂಧನ ಈ ಆಟ ಆಡೋಕ್ಕೆ ಹೋಗ್ಬಿಟ್ಟು ನೀವು ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿದ್ದೀರ, ನನ್ನ ಮಾತು ಕೇಳಿ ಅಪ್ಪ ಅಂತ ದೀನಳಾಗ್ತಾಳೆ. ಅವಳ ಚಿತ್ತವೃತ್ತಿ ಬದಲಾಗತ್ತೆ. ಕೈ ಮುಗಿದು ತಂದೆನ ಕೇಳಿಕೊಳ್ತಾಳೆ. ಆಗ ತಂದೆ ಹೇಳ್ತಾನೆ, ನಾನು ಏನಮ್ಮ ಮಾಡಲಿ, ವಂಶದ ಗೌರವವನ್ನು ಕಾಯಬೇಕಲ್ವಾ, ನೀನು ಸ್ವಯಂವರವನ್ನು ನಡೆಸ್ತೀನಿ ಅಂತ ಎಲ್ಲರಿಗೂ ಹೇಳಿಬಿಟ್ಟಿದ್ದೀನಿ, ಇಷ್ಟರಲ್ಲೇ ಕುಂದಿನಿಪುರಕ್ಕೆ ಎಲ್ಲರೂ ರಾಜರು ಬರ್ತಾರಲ್ಲಮ್ಮ ಅಂತ ಹೇಳ್ತಾನೆ. ಆಗ ರುಕ್ಮಿಣಿ ಹೇಳ್ತಾಳೆ, ಆಯಿತು ನೀವು ಸ್ವಯಂವರವನ್ನು ಮಾಡಿ, ಆದರೆ ನಾನು ನನಗೆ ಇಷ್ಟ ಆದವರನ್ನು ವರಿಸ್ತೀನಿ, ಇದನ್ನು ಬರೀ ತೋರಿಕೆ ಮೋಸದ ರೂಪದ ಸ್ವಯಂವರವಾಗಿ ಮಾಡಬೇಡಿ ಅಂತಾಳೆ. ಆಗ ಭೀಷ್ಮಕ ಅವಳನ್ನು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ನೋಡಮ್ಮ, ನಿನಗೆ ಬಿಟ್ಟರೆ ನಿನಗೆ ಸರಿಯಾದವ್ರನ್ನ ವರೆಸೋದಕ್ಕೆ ನಿನಗೆ ಗೊತ್ತಾಗೋದಿಲ್ಲ ಅಂತ. ಆಗ ಅವಳು ಹೇಳ್ತಾಳೆ, ಯಾಕೆ ಗೊತ್ತಾಗಲ್ಲ, ನಾನಿನ್ನು ಸಣ್ಣ ಹುಡುಗಿನ, ಕೃಷ್ಣ ವಾಸುದೇವನನ್ನು ಕರೆಸು, ನಾನು ಸರಿಯಾಗಿ ವರೆಸ್ತೀನಿ, ಲೋಕ ಎಲ್ಲ ಅವನ ಪವಾಟಗಳನ್ನು ಹೊಗಳ್ತಾ ಇದೆ, ನಾನು ಅವನಿಗೆ ಹೂಮಾಲೆ ಹಾಕ್ತೀನಿ ಅಂತ ಹೇಳ್ತಾಳೆ. ಆಗ ಭೀಷ್ಮಕ ಕರುಣಾಜನಕವಾಗಿ ಹಂಗಲಾಚ್ತಾನೆ. ಮಗು, ನಿಜವಾಗ್ಲೂ ನಿನಗೆ ಬುದ್ಧಿ ಕೆಟ್ಟಿದೆಯಮ್ಮ, ರಾಜಕುಮಾರರು ಬರೋ ಸ್ವಯಂವರಕ್ಕೆ ಅಂತಹ ಆ ದನ ಕಾಯೋರ ಮಧ್ಯೆ ಬೆಳೆದಂತಹ ಆ ಸರ್ದಾರರ ಮಗನನ್ನು ಹೇಗಮ್ಮ ಕರೀಲಿ ನಾನು, ಅವನು ನಿನ್ನ ಮದುವೆ ಆಗೋದಾ, ನೀನು ರಾಜ್ಕುಮಾರಿ ಅಲ್ವಾ ಅಂತ ಹೇಳ್ತಾನೆ. ಆಗ ರುಕ್ಮಿಣಿ ಹೇಳ್ತಾಳೆ, ಇಲ್ಲಪ್ಪ, ಚಕ್ರವರ್ತಿಗಿಂತ ದೊಡ್ಡವನವನು, ಏಕೆಂದರೆ ಚಕ್ರವರ್ತಿಗೆ ಅವನು ಪ್ರಾಣದಾನ ಮಾಡಿದ್ನಲ್ವಾ ಅಂತ. ಆಗ ತಂದೆ ಹೇಳ್ತಾನೆ, ನೋಡು ಅವನ ಮನೆತನ, ಅವನ ಸ್ಥಾನ ಮಾನ ನೋಡು, ಅವನನ್ನು ನಾನು ಕರೆದ್ರೆ ರಾಜವಂಶದ ಬೇರೆ ಯಾರೂ ಸ್ವಯಂವರಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾನೆ. ಬೇಡ, ಯಾರು ಬರದೇ ಇದ್ದರೆ ನನಗೇನು ತೊಂದರೆ ಇಲ್ಲ, ಏಕೆಂತಂದರೆ ನಾನು ಒರೆಸೋದು ಅವನನ್ನು, ಮಿಕ್ಕವ್ರು ಬಂದರೆ ಎಷ್ಟು ಬರೆದಿದ್ರೆ ಎಷ್ಟು ಅಂತ ರುಕ್ಮಿಣಿ ಹೇಳ್ತಾಳೆ. ಆಗ ತಂದೆ ಹೇಳ್ತಾನೆ, ಅವರಿಗೆ ಇದರಿಂದ ಅವಮಾನ ಆಗಿಬಿಟ್ಟು ನಮ್ಮ ಮೇಲೆ ಯುದ್ಧ ಹೂಡ್ತಾರಮ್ಮ ಅಂತ. ಆಗ ರುಕ್ಮಿಣಿ ಹೇಳ್ತಾಳೆ, ಆಯ್ತಪ್ಪ, ಒಂದು ವೇಳೆ ಸ್ವಯಂವರ ಮಂಟಪದಲ್ಲಿ ನಾನೇ ಸತ್ತು ಹೋದರೆ ಆಗಲೂ ಯುದ್ಧ ಮಾಡ್ತಾರ ಅವರು ಅಂತ ಕೇಳ್ತಾಳೆ. ತಂದೆಗೆ ತುಂಬ ಅಸಹಾಯಕತೆ ಆಗುತ್ತೆ. ಮಗಳಿಗೆ ಕೈ ಮುಗಿತಾನೆ, ಬೇಡಮ್ಮ, ಈ ಥರದ ಮಾತು ಆಡಬೇಡ, ಮದುವೆ ಮಾತು ಆಡ್ತಾ ಇರುವಾಗ ಇಂತಹ ಅಪಶಕುನದ ಮಾತನ್ನು ಆಡಬೇಡ, ನಿನಗೆ ಸಹಾಯ ಮಾಡಬೇಕು ಅಂತ ನನಗೆ ತುಂಬ ಇದೆ, ಸ್ವಯಂವರ ನಡೀಲೇಬೇಕು, ಶಿಶುಪಾಲನನ್ನು ಬಿಟ್ಟು ನೀನು ಬೇರೆ ಯಾರನ್ನು ಬೇಕಾದರೂ ಆರಿಸ್ಕೋಬೋದು, ಆದರೆ ಅವನು ಒಪ್ಪೋದಿಲ್ಲ, ಏಕೆಂದರೆ ನೀನು ಶಿಶುಪಾಲನನ್ನೇ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಜರಾಸಂಧ ಹೇಳಿಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಭೀಷ್ಮಕ ಮಗಳ ಮನಸ್ಸನ್ನು ಒಲಿಸಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ನಿನಗೂ ಅದೇ ಆಸೆ ಇದೆಯೇನಪ್ಪ ಅಂತ ಮಗಳು ಕೇಳ್ತಾಳೆ. ಹೌದಮ್ಮ, ನನಗೂ ಇದೆ, ಏಕೆಂತಂದರೆ
ನನ್ನ ತಂದೆಯನ್ನು ಸಿಂಹಾಸನದಿಂದ ಇಳಿಸಿ ನನ್ನನ್ನು ಸಿಂಹಾಸನದ ಮೇಲೆ ಕೂಡಿಸ್ದ ಜರಾಸಂಧ. ಇದನ್ನು ನಾನು ಹೇಗೆ ಮರೀಲಿ? ನಮ್ಮಪ್ಪಂಗೆ ಎಷ್ಟು ಅವಮಾನ ಆಗಿತ್ತು. ನಾವು ಆವಾಗ ಪ್ರತಿಭಟನೆ ಮಾಡಿದರೆ ವಿದರ್ಭದ ಸರ್ದಾರರೆಲ್ಲರೂ ನಾಶ ಆಗಿಬಿಡ್ತಿದ್ವಿ. ಈ ಕುಂದಿನಪುರ ಸುಟ್ಟು ಬೂದಿ ಆಗ್ತಿತ್ತು. ಆಗ ನಾವು ಏನೇನು ಕಷ್ಟ ಅನುಭವಿಸಿದ್ವಿ ಅಂತ ನಿನಗೇನು ಗೊತ್ತಿಲ್ಲ, ಏಕೆಂದರೆ ನೀನಾಗ ಹುಟ್ಟೇ ಇರಲಿಲ್ಲ. ಈಗ ನಾವು ಅವನ ಮಾತನ್ನು ಕೇಳದೇ ಇದ್ದರೆ ಮತ್ತೆ ಇನ್ನೊಂದು ಸತಿ ಅದೇ ಒಂದು ತೊಂದರೆಗೆ ಒಳಗಾಗ್ತೀವಿ ಅಂತ ತಂದೆ ಹೇಳ್ತಾನೆ. ಆಗ ರುಕ್ಮಿಣಿ ಹೇಳ್ತಾಳೆ, ಓ ಈಗ ನಂಗೆ ಗೊತ್ತಾಯ್ತಪ್ಪ, ನನಗೆ ಒಂದು ಹಸುವಿಗೆ ಇರೋಷ್ಟು ಬೆಲೆನೇ ನೀವು ಕೊಟ್ಟಿರೋದು. ಆ ಚಕ್ರವರ್ತಿಯ ಅಧಿಕಾರದ ಬಾಗಿಲಿಗೆ ನಾನು ಬೀಗದ ಕೈ ಆಗಿದ್ದೀನಿ. ಹೌದು, ನನಗೆ ಈ ಅಣ್ಣ ಅನ್ನಿಸ್ಕೊಂಡಿರೋ ಈ ಗೂಳಿಯ ತಂತ್ರ ನಂಗೆ ಚೆನ್ನಾಗಿ ಅರ್ಥ ಆಗೋಯ್ತೀಗ. ನಾವು ಅಂದರೆ ಈ ಸ್ವಯಂವರಕ್ಕೆ ಒಪ್ಪಿಕೊಂಡು ಶಿಶುಪಾಲನನ್ನು ನಾನು ವರಿಸಿ ಆ ಜರಾಸಂಧನ ಒಂದು ಮೆಚ್ಚುಗೆಗೆ ಪಾತ್ರರಾದರೆ ಆಮೇಲೆ ಅಣ್ಣ ಅವನಿಗೆ ಬಲಗೈ ಆಗ್ತಾನೆ. ಅವನು ಸತ್ತ ನಂತರ ಇವನು ಕೂಡ ಚಕ್ರವರ್ತಿ ಆಗಬಹುದು. ಇದೆಲ್ಲ ನಿಮ್ಮ ಯೋಜನೆನಾ ಅಂತ ರುಕ್ಮಿಣಿ ಕೇಳ್ತಾಳೆ ತಂದೆನ. ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.